ನಮಸ್ಕಾರ ಎಲ್ರಿಗೂ. ನಾನು ಮನು. ಎಲ್ಲಾರ್ಗು ವೆಲ್ಕಮ್ 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 ನನ್ನ ವಿಡಿಯೋಗೆ. ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲದಂದ್ರೆ ಇವತ್ತು ನಮ್ಮ ರೈಡ್ಸು ಈ ಕಡೆ ಹೊನ್ನಾವರ ತಿರ್ಚಿ ಸೈಡು. ಸೊ ಇವಾಗ ನಮ್ಮ ಏರಿಯಾದಿಂದ ಬಿಟ್ಟಿದ್ದೀನಿ, ಬಟ್ ಈ ರೈಡು ಗಾಡಿಯಲ್ಲಿ ಹೋಗ್ತಿಲ್ಲ, ಸೊ ಕನ್ಫ್ಯೂಸ್ ಆಗ್ಬೇಡಿ. ಸೊ ಇಲ್ಲಿಂದ ನಾನು ದೇವನಹಳ್ಳಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ಕಾರಲ್ಲಿ ಹೋಗ್ತಾ ಇರೋದು ರೈಡ್ಸ್ ಇದು. ಬೈಕ್ ರೈಡ್ ಅಲ್ಲ ಇದು, ಬೈಕೋಬೇಡಿ. ಎಲ್ಲರೂ ನೋಡಿ, ನಿಮ್ಗೂ ತೋರಿಸ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಹೋಗೋಣ ಬನ್ನಿ. ನಾನು ಹೊನ್ನಾವರ ಸೈಡು ಯಾವತ್ತೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಅನ್ಕೊಳ್ಳಿ ಹೋಗ್ತಾ ಇರೋದು. ನಾನಂತ ಎಕ್ಸೈಟೆಡ್ ಆಗಿದ್ದೀನಿ, ಖುಷಿಯಾಗಿ ಹೋಗ್ತಾ ಇದ್ದೀನಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ಅಲ್ಲಿಂದ ಕಾರಲ್ಲಿ ರೈಟ್ ಶಿವಮೊಗ್ಗ ತಿರ್ಸಿ ಆ ಕಡೆ. ನಾನಿವಾಗ ಇಲ್ಲಿಂದ ದೇವನಹಳ್ಳಿಗೆ ಹೋಗ್ಬೇಕಿತ್ತು, ಅಲ್ಲಿಂದ ಎಲ್ಲ ಫುಲ್ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇರೋದು ಇಲ್ಲ. ಮನೆ ತೋರಿಸ್ತೀನಿ ಎಲ್ಲ ಏನೇನ್ ಮಾಡ್ತೀನಿ, ಏನ್ ಕತೆ ಅಂತ. ಇಲ್ಲಿಂದ ರಾಮಮೂರ್ತಿ ನಗರ್ ಸಿಗ್ನಲ್ ಇಂದ ರೈಟು, ಇಲ್ಲಿಂದ ಹೆಬ್ಬಾಳು ಸ್ಟ್ರೈಟ್, ಅಲ್ಲಿಂದ ರೈಟ್ ಒಂದೇ ರೋಡು ದೇವನಹಳ್ಳಿ ಅನ್ಕೊಳ್ಳಿ. ಸೊ ನನ್ಗೆ ಇನ್ನೊಂದು ಆಪ್ಷನ್ ಕೂಡ ಐತೆ, ಬಾಗ್ಲೂರ್ ಮೇಲೆ ಹೋಗ್ಬೋದು, ದೇವನಹಳ್ಳಿಗೆ ಹತ್ರ ಆಗುತ್ತೆ. ಬಟ್ ನಾನು ಹೈವೇನೇ ಚೂಸ್ ಮಾಡಿದೆ. ಸೊ ನೈಟಲ್ಲಿ ಹೈವೇನೇ ಬೆಟರ್ ಅನಿಸ್ತು. ಸೊ ಏನಿಲ್ಲ, ಟ್ರಾಫಿಕ್ ಇಲ್ಲ ಅಂದರೆ ಆರಾಮಾಗಿ ಒಂದು 30 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ಅಂದ್ಕೊಳ್ಳಿ. ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ, ಏನು ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಯಾಕೋ ಒಂದು ಸ್ವಲ್ಪ ಟ್ರಾಫಿಕ್ ಐತೆ ಅನಿಸುತ್ತೆ. ಸೊ ಹೆಬ್ಬಾಳ್ ಹೆಂಗಾದ್ರೂ ಹೆಬ್ಬಾಳ್ ರೀಚ್ ಆಗೋದ್ರೆ, ಹೆಬ್ಬಾಳ್ ಸ್ವಲ್ಪ ದಾಟ್ಬಿಟ್ಟು ದೇವನಹಳ್ಳಿ ರೋಡ್ಗೆ ಇಳ್ಕೊಂಡ್ರೆ ಅಂದ್ಕೊಳ್ಳಿ, ಖುಷಿಯಾಗಿ ಹೊಂಟೋಗ್ಬೋದು ಅಂದ್ಕೊಳ್ಳಿ ಹೈವೇಯಲ್ಲಿ. ಅಲ್ಲಿ ತನಕ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಟ್ರಾಫಿಕ್ಗೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಇಲ್ಲೊಂದು ಫ್ಯೂಲ್ ಸ್ಟಾಪ್ ಒಂದು ಹಾಕ್ಕೊಂಡು, ಫ್ಯೂಲ್ ಹಾಕು ಅಂದ್ರೆ ಅಣ್ಣ ಮಿಷಿನ್ ಗಾಡಿ ಮೇಲೆ ಇಟ್ಬಿಟ್ಟವ್ರೆ, ಹಾಕು ಒಂದು 50,000 ಮಿಷಿನ್ಗೆ ಅಂತ. ನಾವು ಹಾಕ್ತಿರೋದೇ 200 ರೂಪಾಯಿ ಪೆಟ್ರೋಲ್ಗೆ, 50,000ಕ್ಕೆ ಎಲ್ಲಿಂದ ತರೋಣ ಅಂತ ಬಾಯ್ ಅಂತ ಬಿಟ್ಟರೆ ಮಿಷಿನ್ ಅನ್ನು ದೇಡ್ಕೊಂಡ್ಬಿಟ್ಟು ಎತ್ಕೊಬಿಟ್ಟು ಹೆಬ್ಬಾಳ್ನ ಸ್ವಲ್ಪ ಕ್ಲಾಸ್ ಮಾಡಬೇಕು, ಅದೇ ಇರೋದು ಟ್ಯಾಕ್ಸು. ಇಲ್ಲಿ ನೋಡಿ ಟ್ರಾಫಿಕ್ ಬ್ಲಾಕ್. ಈ ಟೈಮಲ್ಲಿ ನೈಟಲ್ಲೂ, ಕತ್ಲಲ್ಲೂ, ಬೆಳಕಲ್ಲೂ ಯಾವಾಗ ನೋಡಿದ್ರು ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಬ್ಯಾಂಗ್ಳೂರ್ ರಾಮಮೂರ್ತಿ ನಗರದಿಂದ ಹೆಬ್ಬಾಳ್ ರೋಡ್ ಅಂತ ಫುಲ್ ಜಾಮ್ ಇರುತ್ತೆ. ಒಂದು ರೇಂಜ್ಗೆ ಮೂವ್ ಆಗ್ತಾ ಇರುತ್ತೆ, ಆಲ್ಮೋಸ್ಟ್ ಲೈಟಾಗಿ ಜಾಮ್ ಇರುತ್ತೆ ಅಂದ್ಕೊಳ್ಳಿ. ಈ ಥರ ಲೈಟಾಗಿ ಮೂವ್ ಆಗ್ತಾ ಇರುತ್ತೆ ಅಷ್ಟೇ ನೋಡಿ. ಈ ಥರ ಈ ಮೆಟ್ರೋ ಕಾಮಗಾರಿ ಮುಗಿಯೋ ತನಕ ಹಿಂಗೇನೆ, ಈ ರೋಡ್ ಹಿಂಗೇನೆ. ಇಷ್ಟ ಇದ್ರೆ ಬರ್ಬೋದು, ಕಷ್ಟ ಆದ್ರೆ ಹೋಗೋ ಬೇರೆ ರೂಟ್ ಅಲ್ಲಿ ಅಂತ ಹೇಳ್ತಾರೆ ಅಷ್ಟೇ. ಇಲ್ಲಿ ನೋಡಿ, ಹೆಬ್ಬಾಳು ಕ್ರಾಸ್ ಆಗದೆ ದೇವನಹಳ್ಳಿ ರೋಡ್ಗೆ ಎಳ್ಕೊಂತಾ ಇದೀನಿ ಇವಾಗ. ಹೆಂಗೋ ಹೆಬ್ಬಾಳು ನೋಡಿ ಪಾಸ್ ಆಗೋದು ಅನ್ಕೊಳ್ಳಿ, ಇನ್ಮೇಲೆ ಆರಾಮಾಗಿ ಹೊಂಟೋಗ್ಬೋದು, ಆರಾಮಾಗಿ ಏನ್ ತೊಂದರೆ ಇಲ್ಲ. ಇಲ್ಲಿ ನೋಡಿ, ನಮ್ಮ ಮಾವ ಅವ್ರ ಊರ್ ರೀಚ್ ಆಗೋದೆ. ಸ್ವಲ್ಪ ಡಿನ್ನರ್ ಮಾಡ್ಕೊಂಡು ಅಲ್ಲಿಂದ ಜೂಟ್ ಆಗೋದು ಅನ್ಕೊಳ್ಳಿ. ಓಹೋ, ಯಾವ್ದು ಗುರು ಇದು, ಕೆಸರು ಹಿಂಗೈತೆ ಇಲ್ಲಿ. ಒಳ್ಳೆ ಸಗಣಿ ನೀರೆಲ್ಲ ಬಿಟ್ಬಿಟ್ಟವ್ರೆ, ಸೈಟ್ ಆಗೈತೆ ಕೆಸರು. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರಿ ಗೈಸ್, ಬೈ ಬೈ. ಸಮ್ ನೈ ನೋಡಿ ಗೈಸ್. ಹಾಯ್ ಬೂಶಿ ಗೈಸ್, ಸಿಗೋಣ ಗೈಸ್, ಆಮೇಲೆ ಸಿಗೋಣ. ನಮ್ಮ ಮಚ್ನ ಇನ್ನೊಬ್ನವನೇ. ಮಚ್ನ ಅಂದ್ರೆ ನಮ್ಮ ಮಾವನ್ ಮಕ್ಳು. ನೋಡಿ, ಇದೆ ನಮ್ಮ ಮಾವನ್ ಮನೆ ರೀಚ್ ಆಗೋದೆ. ಇಲ್ಲಿಂದ ಡಿನ್ನರ್ ಮಾಡ್ಕೊಂಡು ಬಿಡೋದೇನು.
ಸೊ ನಮ್ಮ ಮಾವ ಅವ್ರ ಮನೆ ರೀಚ್ ಆಗೋದೆ, ಗಾಡೀಲಿ ಪಾರ್ಕಿಂಗ್ ಆಗದೆ ಇದೆ ನೋಡಿ ನಮ್ಮ ಮಾವ ಅವ್ರ ಮನೆ. ಸುತ್ತಮುತ್ತ ಮನೆ ಎಲ್ಲ ಏನೂ ಇಲ್ಲ, ಈ ಕಡೆ ಫುಲ್ಲು ಇನ್ನು ಖಾಲಿಯಾಗೈತೆ ಅಂದ್ಕೊಳ್ಳಿ. ಬನ್ನಿ ಒಳಗಡೆ ಹೋಗೋಣ. ಗಾಡೀಲಿ ಪಾರ್ಕ್ ಮಾಡಿದೆ, ಹಂಗೆ ಒಳಗಡೆ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ ಒಳಗಡೆ. ಇಲ್ಲೊಂದು ನೋಡಿ ಡಾಗ್ ಐತೆ, ಇಲ್ಲೊಂದು ನಮ್ಮ ಮುಚ್ಚ ನೋಡಿ ಹಿಂಗ್ ಕೂತ್ಕೊಂಡವನೆ. ಹಾಯ್ ಹಾಯ್. ಬಾಡಿ ಬಿಲ್ಡ್ ಮಾಡ್ತಾನೆ ನೋಡಿ, ಹೊಸ ಬಾಡಿ. ಹಾಯ್ ಗೈಸ್, ಎಲ್ಲ ಹೋಗ್ತಿದೀವಿ. ಕನ್ಪಡಿಸ್ತಾನೆ ಬೆಳಗ್ಗೆ ಸಿಗ್ತೀವಿ. ಸೊ ಗೈಸ್, ಮನೆ ಬಿಟ್ಟಿದ್ದೀವಿ, ಸ್ಟಾರ್ಟ್ ಆಗ್ತಿದೆ ಜರ್ನಿ, ಹೊರಡ್ತಾ ಇದ್ದೀವಿ. ನೋಡಿ ಫುಲ್ ವಿಡಿಯೋ ನೋಡಿ, ನಿಮಗೂ ತೋರಿಸ್ತೀನಿ ಎಲ್ಲ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಎಲ್ಲ. ಬನ್ನಿ ಹೋಗೋಣ. ಗೈಸ್, ಡಾಬಸ್ಪೇಟೆ ಹೈವೇ ಟಚ್ ಆಗಿದೆ, ಗಾಡಿ ಹೋಗ್ತಾ ಇದೆ ಅಂದ್ಕೊಳ್ಳಿ. ರೋಡ್ ಅಂತೂ ಖಾಲಿಯಾಗೈತೆ, ಚಿಂದೆ ಆಗೈತೆ ಅಂದ್ಕೊಳ್ಳಿ. ನಮ್ಮ ಬ್ರೋ ಸರಿಯಾಗಿ ತುಳಿತಾವ್ರೆ ಗಾಡಿನ, ಮಾತ್ರ ಕ್ರೇಜಿ ಆಗೈತೆ ಗುರು. ಟ್ರಿಪ್ಪು ಇದು ನೋಡಿ, ರೋಡ್ ಫುಲ್ಲು ಖಾಲಿ. ಡಾಬಸ್ಪೇಟೆ ತುಮಕೂರು ಹಂಗೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಬ್ಯಾಕಿಂದ ಹೆಂಗಿರುತ್ತೆ ವ್ಯೂ. ನೈಟಲ್ಲಿ ಫುಲ್ಲು ಜಾಲಿ ಜಾಲಿ ಅಂದ್ಕೊಳ್ಳಿ. ಸಾಂಗ್ಸ್ ಎಲ್ಲ ಓಡ್ತಿದೆ, ಆದರೆ ಹಾಕಂಗಿಲ್ಲ, ಕಾಪಿ ರೈಟ್ಸು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಡಾಬಸ್ಪೇಟೆ ಟೋಲ್ ಬಿಟ್ಟು ಇಲ್ಲಿ ಮುಂದೆ ಒಂದು ಕಾಫಿ ಡೇ ಸಿಕ್ತು. ಕಾಫಿ ಡೇ ಅಂತೆ, ಒಂದು ಹೊಟ್ಟೆಗೆ ಒಂದು ಕಾಫಿ ಹಾಕೊಳೋಣ ಅಂತ ಹಾಕೊತಾ ಇದ್ದೀನಿ ನೋಡಿ. ಕಾಫಿ ಡೇ ಹಾಕೊಂಡು ಹೋಗೋದೇನೆ ಇವಾಗ. ಗೈಸ್, ಫೈನಲಿ ಡಾಬಸ್ಪೇಟೆ ತುಮಕೂರು ಎಲ್ಲ ಬಿಟ್ಟು ಚಿತ್ರದುರ್ಗ ರೀಚ್ ಆಗಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಚಿತ್ರದುರ್ಗಕ್ಕೆ. ನೋಡಿ, ನೈಟ್ ಫುಲ್ ಖಾಲಿ ರೋಡು ಚಿತ್ರದುರ್ಗ. ಟೈಮ್ ಅಂದ್ಬಿಟ್ಟು ಕರೆಕ್ಟಾಗಿ 1:49, 1:45 ಅಂದ್ಕೊಳ್ಳಿ. ಸೊ ಚಿತ್ರದುರ್ಗ ರೀಚ್ ಆಗಿದ್ದೀವಿ. ಇನ್ನು ನೆಕ್ಸ್ಟು ಶಿವಮೊಗ್ಗ ಅಂದ್ಕೊಳ್ಳಿ. ಇನ್ನು ಹೋಗೋದು ಬೇಜಾನೈತೆ. ಸದ್ಯಕ್ಕೆ ನೋಡಿ, ಇದು ಚಿತ್ರದುರ್ಗದಲ್ಲಿ ಹೋಗ್ತಾ ಇದ್ದೀವಿ. ನಾವು ಮನೆಯಿಂದ ಹೊರಟಿದ್ದು 10-10:30ಗೇನೋ. 1:45 ಆಗಿದೆ ಟೈಮ್ ಇವಾಗ. ಚಿತ್ರದುರ್ಗ ರೀಚ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಕ್ರೇಜಿ ಆಗೈತೆ ಅಂದ್ಕೊಳ್ಳಿ ರೈಡ್ಸು. ಸೊ ಫೈನಲಿ ಇಲ್ಲಿ ಗಾಡಿಗೆ ನಾವೇನೋ ಹೊಟ್ಟೆ ಕಾಫಿ ಹಾಕ್ಕೊಂಡ್ರಿ, ಗಾಡಿಗೆ ಫ್ಯೂಲ್ ಹಾಕ್ಸ್ಬೇಕು ಅಂತ ಸೈಡ್ಗೆ ಹಾಕಿದ್ರು ನಮ್ಮದು. ಆಮೇಲೆ ಫ್ಯೂಲ್ ಏನೋ ಫುಲ್ ಟ್ಯಾಂಕ್ ಹೊಡ್ಸಿದ್ರಿ, ಆದರೆ ಒಂದು ಟೈರಲ್ಲಿ ಏರ್ ಕಮ್ಮಿ ಐತೆ ಅಂತ ಮಿಷಿನಲ್ಲಿ ನಮ್ಮ ಏನೇನೋ ಸಾಹಸ ಮಾಡ್ತಾವ್ರೆ. ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ. ಒಂದು ಅರ್ಧ ಹತ್ತುತ್ತೆ, ಒಂದು ಅರ್ಧ ಹತ್ತುತ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ. ಇಲ್ಲಿ ನೋಡಿ ಯಾರೂ ಇಲ್ಲ. ಇಲ್ಲಿ ಏನು ಮಾಡೋದು ಗುರು ಇಂಥ ಟೈಮಲ್ಲಿ? ಏನೋ ಒಂದು ಮಾಡೋಣ. ಗೈಸ್, ಶಿವಮೊಗ್ಗ ರೀಚ್ ಆಗಿದ್ದೀವಿ. ಟೈಮ್ ಬಂದ್ಬಿಟ್ಟು 3:15. ನೋಡಿ, ಶಿವಮೊಗ್ಗ ಬಿಟ್ಸ್ ಅಂದ್ಕೊಳ್ಳಿ, ಖಾಲಿಯಾಗೈತೆ ರೋಡು, ಯಾರೂ ಇಲ್ಲ. ಇಲ್ಲಿ ನೋಡಿ ಮುಂದೆ ಸರ್ಕಲ್ ಯಾವುದೋ ಬರ್ತಿದೆ ಶಿವಮೊಗ್ಗದು. ನೋಡಿ, ಶಿವಮೊಗ್ಗ ಸರ್ಕಲ್ಲು ಫುಲ್ ಖಾಲಿ ಖಾಲಿ ಅಂದ್ಕೊಳ್ಳಿ, ಫುಲ್ಲು ಜಾಲಿ ಜಾಲಿ ಅಂದ್ಕೊಳ್ಳಿ. ಎಲ್ಲ ಮನೇಲಿ ಬೆಚ್ಚಗೆ ಮಲ್ಕೊಂಡಿರ್ತಾರೆ. ನಾವು ಕಾರಲ್ಲಿ ಸೈಕಾಗಿ ಹೋಗ್ತಾ ಇದ್ದೀವಿ, ಫುಲ್ ಬೀಟ್ಸ್ ಅಂದ್ಕೊಳ್ಳಿ. ಕ್ರೇಜಿ ಆಗೈತೆ ರೈಡು. ಬನ್ನಿ ತರಿಸ್ತೀನಿ, ಎಲ್ಲ ತರಿಸ್ತೀನಿ. ಹೋಗೋಣ ಬನ್ನಿ. ಸೊ ಶಿವಮೊಗ್ಗ ಸಾಗರ ರೋಡಲ್ಲಿ ಇದೊಂದು ಯಾವುದೋ ಘಾಟ್ ಸೆಕ್ಷನ್ ಬಂದಿದೆ. ಇಲ್ಲಿ ನೋಡಿ ಫುಲ್ ಖಾಲಿ ಖಾಲಿ ರೋಡು, ಏನೂ ಕಾಣಿಸ್ತಾ ಇಲ್ಲ. ಫುಲ್ಲು ಕತ್ಲಗರು, ಗಾಡಿ ಲೈಟ್ ಬಿಟ್ಟರೆ ಇನ್ನೇನೂ ಕಾಣಿಸ್ತಾ ಇಲ್ಲ. ಒಬ್ಬರು ಇಲ್ಲ. ಇಲ್ಲಿ ರಿಫ್ಲೆಕ್ಟರ್ಸ್ ಮಾತ್ರ ಕಾಣಿಸ್ತೈತೆ. ಅಸಲಿ ಆಟ ಇವಾಗ ಶುರು ಆಗ್ತಿದೆ. ಥ್ರಿಲ್ ಸಗದಾಗೈತೆ. ಯಾವುದೋ ಗಾಡಿ ಬರ್ತಿದೆ. ಫಾರ್ಚುನರು ತಗೊಳ್ಳಿ, ಕ್ರಿಸ್ಟಾ ಫಾರ್ಚುನರು, ಅಣ್ಣ ತಮ್ಮ ಅಂದ್ಕೊಳ್ಳಿ. ಇದೊಂದೇ ಗಾಡಿ ಕಾಣಿಸಿದ್ದು ನನಗೆ ಈ ಘಾಟ್ ಸೆಕ್ಷನ್ನಲ್ಲಿ. ನೋಡಿ ಹೆಂಗೈತೆ ನೋಡಿ, ಫುಲ್ ಖಾಲಿ, ಫುಲ್ ರೋಡ್ ಫುಲ್ ಖಾಲಿ. ಒಂದೇ ಒಂದು ಲೈಟ್ ಕೂಡ ಇಲ್ಲ ಅಂದ್ಕೊಳ್ಳಿ. ಸೊ ರೋಡು ಸ್ವಲ್ಪ ಸೈಕಾಗೈತೆ. ರೋಡ್ ಚೆನ್ನಾಗೇ ಐತೆ, ಬಟ್ಟು ಫುಲ್ಲು ಸ್ನೇಕ್ ಥರ ಹೋಗ್ತಿದೆ ರೋಡು. ಮಾತ್ರ ಕ್ರೇಜಿ ಆಗೈತೆ, ಸಖತ್ ಥ್ರಿಲ್ಲಿಂಗ್ ಆಗೈತೆ ಅಂದ್ಕೊಳ್ಳಿ ಈ ರೈಡ್ಸು.
ಫುಲ್ ಖಾಲಿ ಇದ್ರು, ಏನು ಕಾಣಿಸ್ತಾ ಇಲ್ಲ. ಗಾಡಿ ಲೈಟ್ ಇಲ್ಲ ಅಂದರೆ ಸೈಕ್ ಆಗುತ್ತೆ ಅಂದ್ಕೊಳ್ಳಿ. ಹೋಗೋಣ, ಇನ್ನೂ ಮಸ್ತಾಗಿ ಹೋಗೋಣ ಬನ್ನಿ. ಗೈಸ್ ಫೈನಲಿ ಜೋಗ್ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ ಇನ್ನೂ ಓಪನ್ ಆಗಿಲ್ಲ. ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೋ ಗೊತ್ತಿಲ್ಲ ಇನ್ನು. ಕೇಳ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರೋದೇ ಇವಾಗ. ಹೋಗೋಣ ಬನ್ನಿ. ಹಂಗೆ ಇಲ್ಲಿ ನೋಡಿ ಸೈಡಲ್ಲಿ ಇಲ್ಲಿ ಫುಲ್ಲು ಕಂಬಿ ಎಲ್ಲ ಹಾಕಿದ್ರು ಕಾಂಪೌಂಡ್ ಥರ. ಒಂದು ಟ್ರಯಲ್ ವ್ಯೂ ನೋಡೋಣ ಅಂತ ಹತ್ಬಿಟ್ಟು ನೋಡ್ತಾ ಇದ್ದೀವಿ. ವಾವ್, ಸಕ್ಕತ್ತಾಗೈತೆ ಗುರು. ಬೆಳಗ್ಗೆ ಫಾಲ್ಸು ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ಸೊ ಇಲ್ಲಿಂದ ವ್ಯೂ ಅಲ್ಲ ಇದು, ನನ್ನ ಕಾಂಪೌಂಡಿಂದ ನೋಡ್ತಿರೋದು. ಅಲ್ಲಿ ನೋಡಿ ಸಕ್ಕತ್ತಾಗಿ ಬೀಳ್ತಾ ಐತೆ ಮಾತ್ರ. ಹೋಗೋಣ ಒಳಗಡೆ. ಗೈಸ್ ಇಲ್ಲಿ ಜೋಗ್ ಫಾಲ್ಸ್ ಹತ್ರ ಇರೋ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ರೂಮ್ ತೊಗೊಂಡ್ರಿ ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕೆ. ಫ್ರೆಶ್ ಅಪ್ ಆಗಿಬಿಟ್ಟು ತಿರ್ಗಾ ಹೋಗೋದೆ ಜೋಗ್ ಫಾಲ್ಸ್ ವ್ಯೂಗೆ ನಾವು. ಬನ್ನಿ ಹೋಗೋಣ, ಫ್ರೆಶ್ ಅಪ್ ಆಗೋಣ ಫಸ್ಟು. ನೋಡಿ ರೂಮ್ದು ವ್ಯೂ ಹಿಂಗಿರುತ್ತೆ. ಸೊ ಪರ್ ಹೆಡ್ಡು 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕಷ್ಟೇ ತೊಗೊಂಡಿರೋದು ನಾವು. ಸೊ ನೋಡಿ ಹಿಂಗಿದೆ, ಒಳಗಡೆ ಹಿಂಗಿದೆ. ಸೊ ವಾಶ್ರೂಮ್ಸ್ ಎಲ್ಲ ಇದೆ, ವಾಶ್ರೂಮ್ ಬಾತ್ರೂಮ್ ಎಲ್ಲ ಇದೆ. ಎರಡೆರಡು ಇದೆ, ಒಂದು ವೆಸ್ಟರ್ನು ಇದೆ, ಇಂಡಿಯನ್ನೂ ಇದೆ. ಸೊ 200 ರೂಪೀಸು ಪರ್ ಪರ್ಸನ್ನು ವರ್ತಾ ಏನೋ ಗೊತ್ತಿಲ್ಲ ನನಗೆ. ಓಕೆ, ಚೆನ್ನಾಗಿ. ಸೊ ನಮ್ಮ ರೂಮಿಂದ ನೋಡಿ ಆಚೆ ವ್ಯೂ ಹಿಂಗಿದೆ. ಯಾವುದೋ ಒಂದು ಚಿಕ್ಕದಾಗಿ ಏನೋ ನೀರು ಕಾಣಿಸ್ತಿದೆ. ಸೊ ಇದೊಂದು ವಾಟರ್ಸ್ ಇದೆ, ಇದು ಯಾವುದೋ ಬ್ಯಾಕ್ ವಾಟರ್ಸು ಏನೋ ಗೊತ್ತಿಲ್ಲ, ಕೆರೆನೋ ಏನೋ. ಸೊ ಇಲ್ಲಿ ನೋಡಿ ಹಿಂಗೈತೆ ವ್ಯೂ. ಎಲ್ಲ ಫ್ರೆಶ್ ಅಪ್ ಆಗಿದ್ದಾಯಿತು. ರೂಮ್ ಚೆಕ್ಔಟ್ ಆಗ್ತಿದ್ದೀವಿ. ಹೋಗೋಣ ಇವಾಗ ಜೋಗ್ ಫಾಲ್ಸ್ ನೋಡೋದು ಅಂದ್ಕೊಳ್ಳಿ, ಎಗರ್ಬಿಡೋದೇ ಹೋಗಿ. ಸೊ ನೋಡಿ ರೂಮು ಇದು, ಯಾರಿಗಾದ್ರೂ ಬೇಕಾದರೆ ತಗೊಳ್ಳಿ, ನಂಬರು ಸೇವ್ ಮಾಡ್ಕೊಳ್ಳಿ, ಈ ಕಡೆ ಬಂದರೆ ಯೂಸ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಕಾರ್ಗಿಲ್ ಅನ್ನೋ ಪ್ಲೇಸು. ನೋಡಿ ಯಾವುದೋ ಕಾರ್ಗಿಲ್ ಅನ್ನೋ ಪ್ಲೇಸು. ಫಾಲ್ಸಿಂದ ಒಂದೇ 1 ಕಿಲೋಮೀಟರ್ ದೂರದಲ್ಲಿರೋದಷ್ಟೇ ಇದು. ಸೊ ಈ ಪ್ಲೇಸಲ್ಲೇ ನಾವು ರೂಮ್ ತೊಗೊಂಡಿದ್ದು. ಇಲ್ಲಿ ನೋಡಿ ಹಿಂಗೆ ಹೋಗ್ತಾ ಇದ್ರೆ ಇಲ್ಲಿ ನೋಡಿ ಸನ್ನು ಸಕಲಾಗಿ ಹೊಡಿತಾ ಐತೆ ಅಂದ್ಕೊಳ್ಳಿ ಕಣ್ಣಿಗೆ ಬೆಳಗ್ಗೆ. ಇಲ್ಲಿ ನೋಡಿ ಇಲ್ಲಿ ಯಾವುದೋ ಕೆರೆನೋ ಏನೋ ಐತೆ, ಬೋಟಿಂಗ್ ಎಲ್ಲ ಐತೆ ಅನಿಸುತ್ತೆ. ಇಲ್ಲಿ ನೋಡಿ ಇಲ್ಲಿ ಬೋಟಿಂಗ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ ಬೋಟಿಂಗ್ ಅಂತೆ. ನೋಡಿ ಬೋಟ್ಸ್ ಎಲ್ಲ ನಿಂತಿದೆ, ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದು ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಫೈನಲಿ ಜೋಗ್ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಟಿಕೆಟ್ ಇಸ್ಕೋಬೇಕು ಅನಿಸುತ್ತೆ. ಟಿಕೆಟ್ ಇಸ್ಕೊಂಡು ಹೋಗೋಣ ಬನ್ನಿ. ನೋಡಿ ಎಲ್ಲ ಫುಲ್ಲು ಪಬ್ಲಿಕ್ ಬರ್ತಾ ಇದ್ದಾರೆ ಇವಾಗಷ್ಟೇ. ನೋಡಿ ಟಿಕೆಟ್ ಇಸ್ಕೊಂಡ್ರಿ, ಎಂಟ್ರ್ ಆಗ್ತಾ ಇದ್ದೀನಿ ಒಳಗಡೆ. ಇಲ್ಲಿ ಆ್ಯಕ್ಚುಲಿ ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ, ಕಾಮಗಾರಿ ನಡೀತಾ ಐತೆ. ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ ಮುಂದೆ ಕೇವ್ಸ್ ಥರ ಏನೋ ಮಾಡ್ತಾವ್ರೆ ಎಂಟ್ರೆನ್ಸು. ನೋಡೋಣ ಬನ್ನಿ. ಇಲ್ಲಿ ನೋಡಿ ಫಾಲ್ಸ್ ಕಾಣಿಸ್ತಿದೆ. ನೋಡಿ ಎಲ್ಲರೂ ಹೆಂಗೆ ನಿಂತ್ಕೊಂಡು ನೋಡ್ತಾವ್ರೆ, ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ಬನ್ನಿ ನೋಡಿ ಎಲ್ಲರೂ ಫೋಟೋಗಳು ಇಟ್ಕೊತಾವ್ರೆ, ನೋಡ್ತಾವ್ರೆ. ಇದೇ ವ್ಯೂ ಪಾಯಿಂಟ್ ಅನಿಸುತ್ತೆ. ನೋಡೋಣ ಬನ್ನಿ, ನೋಡೋಣ ರೀ. ಓಹೋ ಗುರು, ಯಾವುದು ಗುರು ಫಾಲ್ಸು ಹಿಂಗೆ ಬೀಳ್ತೈತೆ. ಜೋಗ್ ಫಾಲ್ಸು ಸೈಕಾಗೈತೆ ಅಂದ್ಕೊಳ್ಳಿ. ಬೆಳಗ್ಗೆ ವ್ಯೂ ಮಾತ್ರ. ಮೇಲೆ ನೋಡಿ ಹಂಗೆ ಸನ್ನು. ಇಲ್ಲಿ ನೋಡಿ ಅಲ್ಲಿ ಕ್ರೇಜಿಯಾಗಿ ಬೀಳ್ತೈತೆ ನೀರು. ಬಟ್ ಇದರಲ್ಲಿ ರಾಜ ಯಾವುದು, ರಾಣಿ ಯಾವುದು, ರೋರರು, ರಾಕೆಟು ಯಾವುದಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಮಾತ್ರ ಕ್ರೇಜಿಯಾಗೈತೆ ನೋಡೋಕ್ಕೆ. ಆ ಕಡೆನೂ ಒಂದು ಯಾವುದೋ ಬೀಳ್ತೈತೆ ನೀರು, ಅದು ಯಾವುದಂತ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಟೆರರ್ ಇರಬೇಕು. ಸೊ ನೋಡೋಣ ಬನ್ನಿ. ಇಲ್ಲಿ ನೋಡಿ ಎಲ್ಲ ನೋಡ್ತಾವ್ರೆ. ಇಲ್ಲಿ ನೋಡಿ ಕ್ರೇಜಿಯಾಗೈತೆ. ಅರೆ ವಾವ್ 830 ಫೀಟ್ ಅಂತೆ ಇದು ಕೆಳಗಡೆ. ಅಲ್ಲಿ ನೋಡಿ ಫಾಗು ಹೆಂಗೈತೆ, ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ಒಳ್ಳೆ ವ್ಯೂ ಅಂದ್ಕೊಳ್ಳಿ. ಬೆಳಗ್ಗೆ ಮೇಲೆ ನೋಡಿ ಸನ್ರೈಸ್ ಆಗ್ತೈತೆ. ಕೆಳಗಡೆ ವಾಟ್ರು ಫುಲ್ಲು ನೇಚರ್ ಅಂದ್ಕೊಳ್ಳಿ, ನೇಚರ್ ವೈಬ್ಸು ಬೆಳಗ್ಗೆ. ಅಲ್ಲಿ ನೋಡಿ ಸನ್ನು ಸಕ್ಕತ್ತಾಗೈತೆ ಗುರು ನೋಡೋಕ್ಕೆ. ಒಂದು ಸತಿ ಬಂದು ಡೈ ಹೊಡೀರಿ ಎಲ್ಲರೂ. ನೋಡೋಣ, ಒಂದು ಸತಿ ಬಂದು ಎಲ್ಲರೂ ಡೈ ಹೊಡೀರಿ. ನೋಡಿ ಕ್ರೇಜಿಯಾಗೈತೆ ಮಾತ್ರ ವ್ಯೂ. ಎಲ್ಲರೂ ಬಂದು ಖುಷಿಯಾಗಿ ನೋಡ್ತಾವ್ರೆ. ಬಟ್ ನೀರೇನು ಅಷ್ಟೊಂದು ಇಲ್ಲ ಹೇಳ್ಕೊಳೋ ಅಷ್ಟು, ಒಂದು ಲೆವೆಲ್ ಮೀಡಿಯಮ್ ಆಗೈತೆ. ಪರವಾಗಿಲ್ಲ, ಒಂದು ಲೆವೆಲ್ಗೆ
ಬೇಜಾನ್ ಜಾಸ್ತಿ ಏನಿಲ್ಲ ನೀರು. ಇಲ್ಲಿ ನೋಡಿ ಹೆಂಗೈತೆ ವ್ಯೂ ಮಾತ್ರ. ನೋಡಿ ನೀರು ಹೆಂಗೆ ಬೀಳ್ತಾ ಐತೆ, ಕ್ರೇಜಿ ಅಲ್ವಾ? ಅಲ್ಲಿ ನೋಡಿ ಪಕ್ಕದಲ್ಲೇ ಫಾಗು ಐತೆ. ಜೋಗ್ ಫಾಲ್ಸ್ ಮುಗಿಸ್ಕೊಂಡ್ರಿ. ಇವಾಗ ನೆಕ್ಸ್ಟು ಟ್ರಿಪ್ ಬಂದುಬಿಟ್ಟು ನಮ್ಮದು ಸಿಗಂದೂರಿಗೆ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿಗಂದೂರು, ಕೊಲ್ಲೂರು, ಮೂಕಾಂಬಿಕಾ ಎಲ್ಲ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ.